ಮುಖ್ಯವಾಗಿ ಎಲ್ಲರೂ ವೇದಾಧ್ಯಯನ ಮಾಡಬೇಕು, ಅದು ಬಹಳ ಮುಖ್ಯ. ಕಂಠಸ್ಥ ಮಾಡ್ಕೋಬೇಕು. ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಬುಕ್ ನೋಡ್ಕೊಂಡು ವೇದ ಹೇಳೋದಕ್ಕಿಂತ ಹೆಚ್ಚು ಕಂಠಸ್ಥ ಮಾಡಿಕೊಂಡ್ರೆ ಬಹಳ ಅನುಕೂಲ. ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೇಳ್ತಾ ಇರೋದು ನಾನು. ಪುಟ್ಟಪರ್ತಿ ಸಾಯಿಬಾಬಾ ಅವರು ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು. ಮಂತ್ರದಲ್ಲಿ ನಾವೆಲ್ಲ ಲೋಕಾ ಸಮಸ್ತ ಸುಖಿನೋ ಭವಂತು ಅಂತ ಮಂತ್ರ ಹೇಳಿದ್ರೆ ಅವ್ರು ಹೇಳ್ತಾ ಇದ್ರು, ಹಾಗೆ ಹೇಳಬೇಡಿ, ಸಮಸ್ತ ಲೋಕ ಸುಖಿನೋ ಭವಂತಿ ಅಂತ ಪದ ಉಲ್ಟಾ ಮಾಡಿ ಅಂತ ಹೇಳ್ತಾ ಇದ್ರು. ಅಂದ್ರೆ ಕೇವಲ ದೇವರನ್ನ ಧ್ಯಾನ ಮಾಡ್ತಾ, ಸತ್ಸಂಗಗಳನ್ನು ಮಾಡ್ತಾ, ಹರಿನಾಮ ಸ್ಮರಣೆಯನ್ನು ಮಾಡ್ತಾ, ಭಗವಂತನ ಜ್ಞಾನ ಮಾಡ್ತಾ, ಆಧ್ಯಾತ್ಮಿಕವಾಗಿ ಆನಂದವನ್ನು ಪಡ್ತಕ್ಕಂಥ ರಾಷ್ಟ್ರ ಯಾವುದಾದ್ರೂ ಒಂದಿದ್ರೆ ಅದು ಭಾರತ ಮಾತ್ರ. ವೀಕ್ಷಕರೇ, ಸನಾತನ ವೇದ ಪಾಠ ಶಾಲೆಯ ಗುರುಗಳನ್ನು ನಾವು ಮಾತಾಡ್ಸೋಣ. ವರ್ಷವೂ ಈ ಒಂದು ಯಜ್ಞವನ್ನು ಇಲ್ಲಿ ಇವರು ಮಾಡ್ತಾ ಬರ್ತಾ ಇದ್ದಾರೆ. ಈ ಯಜ್ಞದ ಏನು ಒಂದು ಪ್ರಯೋಜನ, ಹಾಗೆ ಯಾವ ಕಾರಣದಿಂದ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಬನ್ನಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಹರೀಶ್ ಶರ್ಮಾ ಅಂತ ಹೇಳಿ. ಇದೇ ಬೆಂಗಳೂರಿನ ವಿದ್ಯಾರಣ್ಯಪುರದ ನಿವಾಸಿ. ನಾವಿಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಸನಾತನಿಗಳಿಗೂ ಕೂಡ ನಮ್ಮ ಸನಾತನ ಧರ್ಮದ ಪ್ರಬೋಧವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಒಂದಷ್ಟು ದೈವಿಕ ವಿದ್ಯೆಗಳನ್ನು ಹೇಳಿಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದು ಮೂಲತಃ ಸಂಸ್ಕೃತ ಇರಬಹುದು, ವೇದ ಮಂತ್ರಗಳಿರಬಹುದು, ಜ್ಯೋತಿಷ ಇರಬಹುದು, ಹಾಗೆ ಯೋಗಾಭ್ಯಾಸ ಇರಬಹುದು, ಹಾಗೆ ಸಂಗೀತ ಇರಬಹುದು. ಎಲ್ಲವೂ ಕೂಡ ಭಗವಂತನಿಂದ ಬಂದಿರತಕ್ಕಂಥ ವಿದ್ಯೆ. ಇದನ್ನು ಎಲ್ಲ ಸನಾತನಿಗಳು ಕಲಿಬೇಕು, ಮುಂದಿನ ಪೀಳಿಗೆಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿದ್ಯಾರಣ್ಯಪುರದಲ್ಲಿ ಸುಮಾರು 6-7 ವರ್ಷಗಳಿಂದ ಸನಾತನ ವೇದ ಪಾಠಶಾಲೆ ಎಂಬುವಂತಹ ನಾಮಾಂಕಿತ ಒಂದು ಪಾಠಶಾಲೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಜನಗಳೆಲ್ಲ ಸೇರಿದ್ದೀವಿ. ನಮ್ಮ ಸನಾತನ ವೇದ ಪಾಠಶಾಲೆ ವತಿಯಿಂದ ಪ್ರತಿ ವರ್ಷವೂ ಕೂಡ ಲೋಕ ಕಲ್ಯಾಣಾರ್ಥವಾಗಿ ಒಂದು ದೈವಿಕ ಕಾರ್ಯಗಳನ್ನು, ಯಜ್ಞಗಳನ್ನು ಮಾಡ್ತಾ ಇರ್ತೇವೆ. ಮೊದಲನೇ ಬಾರಿಗೆ ನಾವು ಮಹಾರುದ್ರ ಯಾಗವನ್ನು ಮಾಡಿದ್ವಿ. 2ನೇ ಬಾರಿ 108 ಸುಮಂಗಲಿಯರನ್ನು ಕೂರಿಸಿ ಲಲಿತಾ ಸಹಸ್ರನಾಮ ಹೋಮವನ್ನು ಮಾಡಿದ್ವಿ. ಹಾಗೆ ಕೋಟಿ ರಾಮನಾಮ ತಾರಕ ಯಜ್ಞವನ್ನು ಮಾಡಿದ್ವಿ. ಅದರ ಜೊತೆಗೆ 1,00,000 ಮಹಾಗಣಪತಿ ಹೋಮವನ್ನು ಮಾಡಿದ್ವಿ. ಈ ವರ್ಷ ವಿಶೇಷವಾಗಿ ಗುರುಗಳಿಗೆ ಸಂಬಂಧಪಟ್ಟಂತಹ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿ ಸ್ವರೂಪವಾಗಿರ್ತಕ್ಕಂಥ ದತ್ತಾತ್ರೇಯ ಸ್ವಾಮಿ ಮತ್ತು ವಿಶೇಷವಾದ ಸಾನ್ನಿಧ್ಯದಲ್ಲಿದ್ದೇವೆ ನಾವು. ಶಿರಡಿ ಸಾಯಿನಾಥರ ಸಾನ್ನಿಧ್ಯ, ಸಾಯಿನಾಥರ ಒಂದು ಹೋಮವನ್ನು, ಯಜ್ಞವನ್ನು ಮಾಡುವಂತಹ ಪ್ರಯತ್ನದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಈ ದಿನ ಸೇರಿದ್ದೀವಿ ಅಂತ ಹೇಳ್ಬೋದು. प्रणो देवी सरस्वती वाजेभिर्वाजिनीवती धीनामविद्यवतु आनो दिवो बृहतः पर्वतादा सरस्वती यजतागन्तु यज्ञम् अवन् देवी जुजुषाणा घृताची शग्मान्नो वाचमुषति शृणोतु वाग्देव्यै नमः गुरुचरणारविन्दाभ्यां नमः। ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागुंसस्तनूभिः यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः शान्तिः शान्तिः। अवश्रोतारम् अवदातारम् अवधातारम् अवानूचानमवशिष्यम् अवपश्चात्तात् अवपुरस्तात् अवोत्तरात्तात् अवदक्षिणात्तात् अवचोर्ध्वात्तात्
अवाधरात्तात् सर्वतो मां पाहि पाहि समन्तात् त्वं वाङ्मयस्त्वं चिन्मयः त्वमानन्दमयस्त्वं ब्रह्ममयः त्वं सच्चिदानन्दाद्वितीयोऽसि त्वं प्रत्यक्षं ब्रह्मासि त्वं ज्ञानमयो विज्ञानमयोऽसि सर्वं जगदिदं त्वत्तो जायते सर्वं जगदिदं त्वत्तस्तिष्ठति सर्वं जगदिदं त्वयि लयमेष्यति त्वं ब्रह्मा त्वं विष्णुस्त्वं रुद्रस्त्वमिन्द्रस्त्वमग्निस्त्वं वायुस्त्वं सूर्यस्त्वं चन्द्रमास्त्वं ब्रह्मभूर्भुवस्वरो गणादिं पूर्वमुच्चार्य वर्णादिं तदनन्तरम् ಅನುಸ್ವಾರಃ ಪರತರಃ. ಆದ್ರೆ ಪ್ರತಿ ವರ್ಷ ನೀವು ಒಂದೇ ತರ ಯಜ್ಞ ಮಾಡೋದಿಲ್ಲ, ಒಂದೊಂದು ವರ್ಷನೂ ಒಂದೊಂದು ವಿಭಿನ್ನವಾದ ಒಂದು ಯಜ್ಞವನ್ನು. ಅದಕ್ಕೆ ಕಾರಣ ಏನು? ಕಾರಣ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸನಾತನ ಧರ್ಮವನ್ನು ಕಾಪಾಡಿದಂತಹ ಆದಿಗುರು ಶಂಕರಾಚಾರ್ಯರು ಶಿವಕೇಶವರಲ್ಲಿ ಭೇದ ಇಲ್ಲ ಅಂತ ಹೇಳಿ ಒಂದು ಸಿದ್ಧಾಂತವನ್ನು ತರ್ತಾರೆ. ಅದೇನಪ್ಪ ಅಂತ ಹೇಳಿದ್ರೆ ಶಿವ ಪಂಚಾಯತನ ಪೂಜೆ ಅಂತ. ಅಂದರೆ ಶಿವನೇ ಶ್ರೇಷ್ಠ, ವಿಷ್ಣುವೇ ಶ್ರೇಷ್ಠ ಅಂತ ಹೇಳಿ ಯಾರು ಸನಾತನಿಗಳು ಭೇದ ಭಾವವನ್ನು ಮಾಡದೆ ಆದಿತ್ಯಾಂಬಿಕ ವಿಷ್ಣು ಗಣನಾಥ ಮಹೇಶ್ವರ ಶಿವ ಪಂಚಾಯತನ ಪೂಜೆ ಎನ್ನುವಂತಹ ವಿಚಾರವನ್ನು ಎಲ್ಲರಿಗೂ ಪ್ರಸ್ತುತಪಡಿಸ್ತಾರೆ. ಆದಿತ್ಯ ಅಂದರೆ ಸೂರ್ಯ, ಅಂಬಿಕಾ ಅಂತ ಹೇಳಿದರೆ ದುರ್ಗೆ, ವಿಷ್ಣು, ಗಣನಾಥ ಮತ್ತು ಈಶ್ವರ. ಇದು 5 ಗಣಗಳು. ನಾವು ಸ್ಕಂದಗಣ ಮತ್ತು ಗಾಣ್ಯಪತ್ಯ ಮತ್ತು ಶಾಕ್ತ್ಯ, ವೈಷ್ಣವ, ಶೈವ ಅಂತ ಏನು ವಿಂಗಡಣೆ ಮಾಡ್ತೀವಿ. ಈ 5 ರೀತಿಯ ನಾವು ಯಾವುದೇ ದೇವರನ್ನು ಪೂಜೆ ಮಾಡಿದ್ರೂ ಕೂಡ ಈ 5 ಗಣಗಳ ಒಳಗಡೆ ನಾವು ಪೂಜೆ ಮಾಡ್ತಾ ಇರ್ತೀವಿ. ಅದರಿಂದ ಬೇರೆ ಬೇರೆ ಯಾರು ಭೇದ ಭಾವ ಮಾಡಬಾರ್ದು. ಏಕೆಂದರೆ ಪರಬ್ರಹ್ಮನ್ ಅದ್ವೈತ ಅಂತೇನು ಸಿದ್ಧಾಂತ ಹೇಳಿದ್ರು ಶಂಕರರು, ಪರಬ್ರಹ್ಮ ಒಂದೇ ವಸ್ತು, ಅದನ್ನು ನೋಡುವಂತಹ ರೂಪ ಮಾತ್ರ ಬೇರೆ ಬೇರೆ ಆಗ್ತಾ ಇರುತ್ತೆ. ಆ ಒಂದು ಉದ್ದೇಶದಿಂದ ಶಿವ ಪಂಚಾಯತನ ಹೇಗೆ ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಪ್ರತ್ಯೇಕ ದೇವತೆಗಳನ್ನು ನಾವು ಪ್ರತಿ ವರ್ಷವೂ ಲೋಕ ಕಲ್ಯಾಣಾರ್ಥ ಒಂದು ಹವಿಸ್ಸನ್ನು ಕೊಟ್ಟು ಯಜ್ಞವನ್ನು ಮಾಡುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದೇವೆ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಂ ರಥಂ ಚ ವರದಂ ಹಸ್ತೈರ್ಬಿಭ್ರಾಣಂ ಮೂಷಕಧ್ವಜಂ ರಕ್ತಂ ಲಂಬೋದರಂ ಶೂರ್ಪಕರ್ಣಕಂ ರಕ್ತವಾಸಸಂ ರಕ್ತಗಂಧಾನುಲಿಪ್ತಾಂಗಂ ರಕ್ತಪುಷ್ಪೈಃ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ್ಕಾರಣಮಚ್ಯುತಂ ಆವಿರ್ಭೂತಂ ಚ ಸೃಷ್ಟ್ಯಾದೌ ಪ್ರಕೃತೇಃ ಪುರುಷಾತ್ ಪರಂ ಏವಂ ಧ್ಯಾಯತಿ ಯೋ ನಿತ್ಯಂ ಸ ಯೋಗೀ ಯೋಗಿನಾಂ ಪರಃ ದಕ್ಷಿಣೇನಾಭಿಸವ್ಯೇನ ಪ್ರಮೃಷಾ ಇಂದ್ರಮಾನೋ ವಸೋರ್ನಿರ್ಭಾಕ್ ಉಪಕ್ರಮಸ್ವಾಧರದೃಷದಾ ಕೃಷ್ಣೋ ಜನಾನಾಂ ಅದಾಶೂಷ್ಟರಸ್ಯ ವೇದಾಃ ಇಂದ್ರಯ ಉನುತೆ ಅಸ್ತಿ ವಾಜೋ ವಿಪ್ರೇಭಿಃ ಸವಿತ್ವಃ ಅಸ್ಮಾಭಿಃ ಸುತಂ ಸನುಹಿ ಶೀಘ್ರಾವ್ಯಾ ಆಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರಾಬಲಂ ಸಾಮಸಂತಾನಃ ಇತ್ಯುಕ್ತಃ ಶ್ರೀಏಕಾಧ್ಯಾಯಃ ಸಹನೌ ಯಶಃ ಸಹನೌ ಬ್ರಹ್ಮವರ್ಚಸಂ ಅಥಾತಃ ಸಂಹಿತಾಯ ಉಪನಿಷದೌ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಞೌಲಿಷಮಧಿವಿದ್ಯಮಧಿಪ್ರಜಮಧ್ಯಾತ್ಮಂ ತಾಮಹ ಸಂಹಿತಾ ಇತ್ಯಾಚಕ್ಷತೆ ಅಥಾಧಿಲೋಕಂ ಪೃಥಿವೀಪೂರ್ವರೂಪಂ ದ್ಯೌರುತ್ತರರೂಪಂ ಆಕಾಶಃ ಸಂಧಿಃ ವಾಯುಃ ಸಂಧಾನಂ ಇತ್ಯಧಿಲೋಕಂ ಅಥಾಧಿಜ್ಯೋತಿಷಂ ಅಗ್ನಿಃ ಪೂರ್ವರೂಪಂ ಆದಿತ್ಯ ಉತ್ತರರೂಪಂ ಆಪಃ ಸಂಧಿಃ ವೈದ್ಯುತಃ ಸಂಧಾನಂ ಇತ್ಯಧಿಜ್ಯೋತಿಷಂ ಅಥಾಧಿವಿದ್ಯಂ. ಇದು ಸಮಸ್ತ ಲೋಕವು ಸುಖವಾಗಿರಬೇಕು. ನಮ್ಮ ಶಿರಡಿ ಸಾಯಿಬಾಬಾ ಆವರಣದಲ್ಲಿದ್ದೀವಿ. ಪುಟ್ಟಭರ್ತಿ ಸಾಯಿಬಾಬಾ ಅವರು ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು,
ಮಂತ್ರದಲ್ಲಿ ನಾವೆಲ್ಲ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಮಂತ್ರ ಹೇಳಿದ್ರೆ ಅವ್ರು ಹೇಳ್ತಾಯಿದ್ರು ಹಾಗೆ ಹೇಳಬೇಡಿ, ಸಮಸ್ತ ಲೋಕ ಸುಖಿನೋ ಭವಂತಿ ಅಂತ ಪದ ಉಲ್ಟಾ ಮಾಡಿ ಅಂತ ಹೇಳ್ತಾಯಿದ್ರು. ಅಂದರೆ ಚತುರ್ದಶ ಲೋಕಗಳು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಅಂತ. ಆ ರೀತಿ ಎಲ್ಲವೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ಳುವಂಥದ್ದು ನಮ್ಮ ಸನಾತನ ಧರ್ಮ. ಪ್ರಜಾ ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜನಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರವಚನೆ ಚ ಸತ್ಯಮಿತಿ ಸತ್ಯವಚಾರಾಧೀತರಃ ತಪ ಇತಿ ತಪೋ ನಿತ್ಯಃ ಪೌರುಷಿಷ್ಟಿಃ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯಃ ತದ್ಧಿ ತಪಸ್ತದ್ಧಿ ತಪಃ ಅಹಂ ವೃಕ್ಷಸ್ಯ ರೇರಿವ ಕೀರ್ತಿಃ ಪೃಷ್ಠಂ ಗಿರೇರಿವ ಊರ್ಧ್ವ ಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಿಡಗಂ ಸಮರ್ಚಸಂ ಸುಮೇಧಾ ಅಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುವಚನಂ ವೇದಮನೂಜ್ಞಂ ಸ್ಯಾತ್ ಸಾಧುಯುವಾಧ್ಯಾಯಕಃ ಆಶಿಷ್ಠೋ ದೃಢಿಷ್ಠೋ ಬಲಿಷ್ಠಃ ತಸ್ಯೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಯಾತ್ ಸ ಏಕೋ ಮಾನುಷ ಆನಂದಃ ते ये शतं मानुषा आनन्दाः सेनाभ्यः सेनानिभ्यश्च नमः क्षत्रिभ्यः सङ्ग्रहेतृभ्यश्च वो नमो नमस्तक्षभ्यो रथकारेभ्यश्च कर्मारेभ्यश्च वो नमो नमः पुञ्जिष्टेभ्यो निषादेभ्यश्च वो नमो नम इषुकृभ्यो धन्वकृभ्यश्च मृगजुभ्यश्वनिभ्यश्च वो नमो नमः स्वभ्यश्वपतिभ्यश्च वो नमः. ಆ ಒಂದು ಉದ್ದೇಶದಿಂದ ಎಲ್ಲರೂ ಕೂಡ ಸಾಮೂಹಿಕವಾಗಿ ಎಲ್ಲ ಜಾತಿ ಮತ ಪಂಥಗಳು ಇಲ್ಲದೆ ಎಲ್ಲರೂ ಸೇರಿ ಆ ಒಂದು ಪರಬ್ರಹ್ಮವನ್ನು ಪ್ರಾರ್ಥನೆ ಮಾಡಿ, ವಿಶೇಷವಾಗಿ ಗುಶಬ್ದ ಸ್ಪಂದಕಾರಸ್ಯ ದೃಶಬ್ದಸ್ತ ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯ ಭಿಧೀಯತೆ ಅಂತ. ಗುರು ಅನ್ನೋ ಪದದ ಅರ್ಥವೇ ಅದು. ಯಾವ ವ್ಯಕ್ತಿ ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕರೆದುಕೊಂಡು ಬರ್ತಾನೋ ಅವರಿಗೆ ಗುರು ಅಂತ ಕರಿತೀವಿ. ಅಂತಹ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಿ ಇಡೀ ಲೋಕವು ಸುಭಿಕ್ಷವಾಗಿರಲಿ ಅನ್ನೋ ಉದ್ದೇಶವೇ ನಮ್ಮ ಸನಾತನ ವೇದ ಪಾಠಶಾಲೆಯ ಉದ್ದೇಶ ಮತ್ತು ನಾವು ಮಾಡ್ತಾ ಇರ್ತಕ್ಕಂಥ ಈ ಯಜ್ಞಗಳ ಉದ್ದೇಶ. ಓಕೆ ಸರ್, ನೀವೊಂದು ಅದ್ಭುತವಾಗಿ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಈ ಯಜ್ಞದ ಒಂದು ಏನು ಕಾರಣ ನೀವು ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀವು ಕೊಟ್ಟು ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಎಲ್ಲ ವೀಕ್ಷಕರಿಗೂ ಕೂಡ ಗುರು ದತ್ತಾತ್ರೇಯರ ಅನುಗ್ರಹ ಆಗಲಿ, ಇಡೀ ಲೋಕವು ಸುಭಿಕ್ಷವಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಅದಾದ್ಮೇಲೆ ನಿಮ್ಮ ಗಣೇಶನ ಪ್ರಾರ್ಥಿಸ್ಕೊಳ್ಳಿ. ಗಣೇಶನ ಪ್ರಾರ್ಥಿಸ್ಕೊಂಡ್ಮೇಲೆ ನೋಡಿ, ಈ ಬೆರಳು ಉಂಗುರದ ಬೆರಳು ಮತ್ತು ಹೆಬ್ಬೆರಳಲ್ಲಿ ತಗೊಂಡು ಹಾಗೆ ಅಲ್ಲಿ ಸ್ವಾಹ ಹೇಳ್ತಾ ಇರ್ಬೇಕಾದ್ರೆ ನೀವು ಶ್ರೀ ಗುರುದೇವ ದತ್ತ ಅಂತ ಅಲ್ಲಿ ಆಶ್ರಯ ಮಾಡಬೇಕಿರ್ತಾನೆ. 3000 ಅದು 1300 ಆಗುತ್ತೆ. 1300 ಪ್ರತಿ 500 ಒಂದ್ಸತಿ ಬ್ರೇಕ್ ಇದೆ. ಸೊ ಈ ಎರಡು ಬೆರಳಲ್ಲಿ ಅಲ್ಲಿ ಶ್ರೀ ಗುರುದೇವ ದತ್ತ ಅಂತ ಮನಸ್ಸಲ್ಲಿ ಅನ್ಕೊಳ್ಬೋದು. ಯಾರ್ಯಾರು ಭಸ್ಮಾರ್ಚನೆ ಮಾಡದೇ ಇರ್ತಿರೋ ಅವರು ಸಹ ಮನಸ್ಸಿನಲ್ಲಿ ಕೂತ್ಕೊಂಡು ಅಲ್ಲೇ ಕೂತಿದ್ದ ಜಾಗದಲ್ಲೇ ಶ್ರೀ ಗುರುದೇವ ದತ್ತ ಅಂತ ಹೇಳಬೇಕು. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ. ಶ್ರೀ ಗುರುದೇವ ದತ್ತ, ಶ್ರೀ ಗುರುದೇವ ದತ್ತ. ಶ್ರೀ ಗುರುದೇವ ದತ್ತ.
सर्पजनं मे वशमानय स्वाहा स्वाहा ॐ श्रीं ह्रीं क्लीं ग्लौं गं गणपतये वरवरद सर्पजनं मे वशमानय स्वाहा स्वाहा
गणेशं भजेम परब्रह्मरूपं गणेशं भजेम अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः पुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करूपेण मच्चित्तं पङ्कीकृतमभूतया किङ्करीयस्य सामाय शङ्कराचार्यमाश्रये मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम् ಇರಬೇಕು. ನಿಮ್ಮ ಸಹಕಾರ ಅಂತ ಹೇಳಲ್ಲ, ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಗುರುಗಳೇ. ಜೋರಾದ ಚಪ್ಪಾಳೆ ಬರಲಿ ಗುರುಗಳಿಗೆ. ಯಾವುದೇ ವೇದಮಂತ್ರದ ಧ್ವನಿ ಸುರುಳಿಗಳು ನೋಡಲಿ, ಥಟ್ಟಂತ ಅಲ್ಲಿ ನೀವು ಸಿ ಡಿ ತಗೊಳ್ಳಿ ಅಥವಾ ಮುಂಚೆ ಇದ್ದಂತಹ ಕ್ಯಾಸೆಟ್ ಆಗಲಿ, ಸಿ ಡಿ ಆಗಲಿ, ಡಿ ವಿ ಡಿ ಆಗಲಿ, ಪೆನ್ ಡ್ರೈವಲ್ಲಿ ಯಾವುದರಲ್ಲೇ ಆಗಲಿ ನೀವು ಟಾಪಲ್ಲಿ ರೇಟ್ ಇರೋದು ಅಂತ ಹೇಳಿದ್ರೆ ನಮ್ಮ 5 ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಜಾಗಕ್ಕೆ. ಅದ್ಭುತವಾದ ನಿಶಬ್ದವೇ ನಮಗೆ ಸ್ಫೂರ್ತಿ. ಇಷ್ಟು ಜನ ಕೂತಿರ್ತೀರಿ, ನಿಶಬ್ದವಾಗಿರುತ್ತೆ, ಗಲಾಟೆ ಇರೋದಿಲ್ಲ. ನಾವು ಬೇಕಾದಷ್ಟು ಪಬ್ಲಿಕ್ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಿ, ತುಂಬ ಗಲಾಟೆ ಇರುತ್ತೆ. ಮನೆ ಫಂಕ್ಷನ್ಗಳಲ್ಲೇ ತುಂಬ ಗಲಾಟೆ ಮಾಡ್ತಾರೆ ವೇದ ಹೇಳುವಾಗ. ಇಷ್ಟು ಜನ ಇದ್ದರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಭಕ್ತಾದಿಗಳ ಸಂಖ್ಯೆ. ಬಹಳ ಒಂದು ಸಂತೋಷದ ಸಮಾಚಾರ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಈ ಪಾಠಶಾಲೆ ಮೇಲೆ, ಈ ಪಾಠ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ, ಗುರುಗಳ ಮೇಲೆ ಎಷ್ಟು ಭಕ್ತಿ ಇದೆ, ಎಷ್ಟು ಶ್ರದ್ಧೆ ಇದೆ ಅನ್ನೋದು ಗೊತ್ತಾಗುತ್ತೆ ಇದರಿಂದ. ನಮ್ಮ ಹರೀಶ್ ಶರ್ಮಾ ಅವರು ಕಾರ್ಯಕ್ರಮ ಮಾಡಲಿಕ್ಕೆ 2 ತಿಂಗಳು, 2.5 ತಿಂಗಳು, 3 ತಿಂಗಳ ಮುಂಚೆನೇ ಫೋನ್ ಮಾಡಿ ಈ ಥರ ದಿನ ಮಾಡಬೇಕು ಅಂತಿದ್ದೀವಿ, ನಿಮಗೆ ಸೌಕರ್ಯ ಇದೆಯಾ ಅಂತ ಕೇಳಿ ಕಾರ್ಯಕ್ರಮ ಹೀಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿ ತುಂಬ ಸಲಹೆ ತಗೋತಾರೆ. ಅವರಿಗೆಲ್ಲ ಗೊತ್ತು, ಅವ್ರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಅವ್ರು ನಮ್ಮ ಮೇಲೆ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಭಕ್ತಿ, ಗೌರವ ಅದು ಎಲ್ಲ ಫಸ್ಟ್ ಕ್ಲಾಸಾಗಿ ಅರೇಂಜ್ ಮಾಡಿರ್ತಾರೆ. ಸುಮ್ಮನೆ ನಾವು ಸೈನ್ ಮಾಡೋದಷ್ಟೇ, ಸೀಲ್ ಕೂಡ ಹಾಕಿ ಹೋಗ್ಬಿಟ್ಟಿರ್ತಾರೆ. ಅವರು ಸೈನ್ ಮಾಡಿಕೊಟ್ಬಿಟ್ರೆ ಅವ್ರಿಗೆ ನಮ್ಗೆ ಅದೇನು ಪ್ರೂಫ್ ನೋಡೋ ಕೆಲಸವೂ ಇರೋದಿಲ್ಲ. ಅಷ್ಟು ಅಚ್ಚುಕಟ್ಟಾಗೆಲ್ಲ ಏರ್ಪಾಟ್ ಮಾಡಿರ್ತಾರೆ. ಆದ್ದರಿಂದ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಆರೋಗ್ಯ, ಶ್ರದ್ಧೆ, ನಿಮ್ಮಗಳ ಸಹಕಾರ, ಅದರಿಂದ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವಂಥ ಹುಮ್ಮಸ್ಸನ್ನು ಕೊಟ್ಟು, ಮುಖ್ಯವಾಗಿ ಎಲ್ಲರೂ ವೇದಾಧ್ಯಯನ ಮಾಡಬೇಕು. ಇದು ಬಹಳ ಮುಖ್ಯ. ಲೌಕಿಕರು ಚೆನ್ನಾಗಿ ವೇದಾಧ್ಯಯನ ಮಾಡಿ ಕಂಠಸ್ಥ ಮಾಡ್ಕೋಬೇಕು. ಎಲ್ಲಾದರೂ ಕಾರ್ಯಕ್ರಮಕ್ಕೆ ಹೋದಾಗ ಬುಕ್ ನೋಡ್ಕೊಂಡು ವೇದ ಹೇಳೋದಕ್ಕಿಂತ ಹೆಚ್ಚು ಕಂಠಸ್ಥ ಮಾಡಿಕೊಂಡ್ರೆ ಬಹಳ ಅನುಕೂಲ. ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೇಳ್ತಾ ಇರೋದು ನಾನು, ನಮ್ಮ ವಿದ್ಯಾರ್ಥಿಗಳಿಗೂ ಸೇರಿ ಹೆಚ್ಚು ಕಂಠಸ್ಥ ಮಾಡಿದ್ರೆ ಹೆಚ್ಚು ಹೆಚ್ಚು ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಚೆನ್ನಾಗಿ ಎಂಜಾಯ್ ಮಾಡ್ಬೋದು ವೇದಘೋಷನ. ಸೊ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಮನಸಾರೆ ಹಾರಿಸ್ತಾ ಇದ್ದೀನಿ. ನಾರಾಯಣ ಧನ್ಯವಾದಗಳು. ನಮ್ಮ ವೇದ ಪಾಠಶಾಲೆಗೂ ಅಲ್ಲೇ ಜಾಗ ಕೊಟ್ಟಿದ್ದಾರೆ. ಹಾಗಾಗಿ ಜೋರಾದ ಚಪ್ಪಾಳೆ ದುರ್ಗಾ ಪರಮೇಶ್ವರಿ ಪ್ರಧಾನ ಆಶೀರ್ವಾದಂತಹ ಶ್ರೀ ವಸಂತ ಕುಮಾರ್ ಅವರಿಗೆ ಮತ್ತೆ ಇಡೀ 2 ದಿವಸಕ್ಕೆ ನಮ್ಮ ಊಟದ ವ್ಯವಸ್ಥೆ ಮಾಡಿದಂತಹ ಅವರಿಗೂ ಸಹ, ಮತ್ತೆ ಬರೀ ಊಟ ಕೊಟ್ಟರೆ ಸಾಲದನ್ನ ಚೆನ್ನಾಗಿ ವಿತರಣೆ ವಿತರಿಸಲಿದ್ದಂಥ ನಮ್ಮ ಶ್ರೀನಾಥ್ ಅವರ ತಂಡದವರು ಸಹ ಜೋರಾದ ಚಪ್ಪಾಳೆ ಬರಲಿ. ಶ್ರೀನಾಥ್ ಅವರು ಎಲ್ಲಿದ್ರು ಮುಂದೆ ಶ್ರೀನಾಥ್ ಅವರು ಎಲ್ಲಿದ್ದು ದಯವಿಟ್ಟು ಬರಬೇಕಂದ್ರೆ
ಹಾಗಾಗಿ ಭಗವಂತ ಇವರಿಗೆ ಹಾಗೆ ಆರೋಗ್ಯ ಐಶ್ವರ್ಯ ಕಾಪಾಡಿ ಮತ್ತೆ ಇದೇ ರೀತಿ ಅವರಿಗೆ ಮತ್ತಷ್ಟು ಶಕ್ತಿ ಕೊಟ್ಟು ಇನ್ನೂ ಮತ್ತಷ್ಟು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲಾಗಿ ಅಂತ ನಾವು ಭಗವಂತನಲ್ಲಿ ಮತ್ತೆ ಗುರುದೇವರಲ್ಲಿ ಕೇಳೋಣ. ಇದು ಪ್ಯಾಕ್ ಮಾಡಿಲ್ಲೇ ಇದೆ ಹರೀಶ್ ಶರ್ಮಾಜಿ ಹೇಳಿದ್ರು ಏನಾದರೂ ತಡವಾಗ್ತಿದೆಯಾ ಅಂತ, ಸ್ವರ್ಗಕ್ಕೆ ಬಂದು ಸಮಯ ಆಗ್ತಿದೆ ಅಂತ ಹೇಳಲಿಕ್ಕೆ ಯಾರಿಗೆ ತಾನೆ. ಯಾಕೆ ಈ ಕಾರ್ಯಕ್ರಮಕ್ಕೆ ನನಗೆ ಗೊತ್ತಿಲ್ಲ, ಇದೆಂಥ ಪುಣ್ಯ ಕಾರ್ಯ, ಇದೆಂಥ ಪುಣ್ಯಭೂಮಿ, ಭರತ ಭೂಮಿಯಲ್ಲಿ ನಿಜಕ್ಕೂ ನಾವೆಲ್ಲ ಎಷ್ಟು ಧನ್ಯರು, ಎಷ್ಟು ಪುಣ್ಯ ಅಂತ ಅಂದ್ರೆ ಕತ್ತನ ಕುಯ್ದು ಕತ್ತನ್ನ ಕತ್ತರಿಸಿ ಮತ್ತೊಬ್ಬರಿಗೆ ಹಿಂಸೆ ಕೊಟ್ಟು ಆನಂದವನ್ನು ಪಡುವಂತಹ ಜಗತ್ತಿನಲ್ಲಿ ಕೇವಲ ದೇವರನ್ನ ಧ್ಯಾನ ಮಾಡ್ತಾ, ಸತ್ಸಂಗಗಳನ್ನ ಮಾಡ್ತಾ, ಹರಿನಾಮ ಸ್ಮರಣೆಯನ್ನ ಮಾಡ್ತಾ, ಭಗವಂತನ ಜ್ಞಾನ ಮಾಡ್ತಾ ಆಧ್ಯಾತ್ಮಿಕವಾಗಿ ಆನಂದವನ್ನು ಪಡ್ತಕ್ಕಂಥ ರಾಷ್ಟ್ರ ಯಾವ್ದಾದ್ರು ಒಂದಿದ್ರೆ ಅದು ಭಾರತ ಮಾತ್ರ. ಅಂತ ಭಾರತದಲ್ಲಿ ನಾವು ಬದುಕಿದ್ದೀವಿ, ಜನ್ಮ ತಾಳಿದ್ದೀವಿ. ಮೊನ್ನೆ ನಾವೆಲ್ಲರೂ ಕೂಡ ಸ್ವಾತಂತ್ರ್ಯವನ್ನು ಕೂಡ ಪಡ್ಕೊಂಡಿದ್ದೇವೆ. ಆದ್ರೆ ನಾನೊಂದೆರಡು ಮಾತಲ್ಲಿ ಈ ಕಾರ್ಯಕ್ರಮಕ್ಕೆ ಯಾಕೆ ನಾವು ಇಷ್ಟು ಮಹತ್ವ ಇದೆ ಯಾಕೆ ಅಂತ ಅಂದ್ರೆ, ನಾನು ಎಷ್ಟೇ ಪುಣ್ಯ ಅಂತೀನಿ, ನಾವು ಗೌರವವನ್ನು ಸಲ್ಲಿಸಿದ್ದೇವೆ. ನಾವು ಎಲ್ರಿಗೂ ಈ ಕಾರ್ಯಕ್ರಮದ ಮುಖಾಂತರ ನಾವು ಗೌರವವನ್ನು ಸಲ್ಲಿಸಿದ್ದೀವಿ. ಯಾರಿಗಾಗಿ ಗೌರವವನ್ನು ಸಲ್ಲಿಸಿದ್ದೇವೆ, ಯಾರಿಗೆ ನಾವು ಋಣಿಯಾಗಿದ್ದೇವೆ, ಈ ಕಾರ್ಯಕ್ರಮದ ಮುಖಾಂತರ ಯಾರಿಗೆ ನಾವು ಗೌರವ ಸಲ್ಲಿಸಿದ್ದೇವೆ ಅಂದ್ರೆ, ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರಲ್ಲ, ನಮಗಾಗಿ ಬಲಿದಾನವಾದ್ರಲ್ಲ, ರಾಷ್ಟ್ರಕ್ಕಾಗಿ ಈ ರಾಷ್ಟ್ರ ಮುಂದೊಂದು ದಿನ ತನ್ನ ತನವನ್ನು ಉಳಿಸ್ಕೊಳ್ಳುತ್ತೆ, ತನ್ನ ತನದಲ್ಲಿ ಬದುಕುತ್ತೆ, ಆ ತನವನ್ನು ಉಳಿಸ್ಕೊಂಡು ಬದುಕುತ್ತೆ ಅಂತ ಹೇಳಿ ಬಲಿದಾನವಾದ್ರಲ್ಲ, ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ನಾವು ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಯಾಕೆಂದ್ರೆ ಬಹಳ ನೋವಾಗ್ತಿತ್ತು. ನಾನು MG ರೋಡಿಗೆ ಹೋದ ಮೊನ್ನೆ ನೋಡ್ತಾ ಇದ್ದೆ, ಯಾವುದೋ ಆ ಸಾಗು, ಯಾವುದೋ ಮಧ್ಯರಾತ್ರಿ, ಯಾವುದು ಸಂಸ್ಕೃತಿ ಇದಾ, ಈ ದೇಶದ ಪರಂಪರೆ ಇದಾ, ಇದಕ್ಕೋಸ್ಕರ ಸಾವರ್ಕರ್ ಅವರು ಕರಿನೀರಿನ ಶಿಕ್ಷೆ ಅನುಭವಿಸಬೇಕಾಗಿತ್ತ, ಇದಕ್ಕಾಗಿ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ತಮ್ಮನ್ನು ತಾವು ಬಲಿದಾನ ಮಾಡ್ಕೋಬೇಕಾಗಿತ್ತ. ನಿಜಕ್ಕೂ ರಾಷ್ಟ್ರಭಕ್ತಿ ನಮ್ಮೊಳಗೆ ಉಳ್ಕೊಂಡಿದ್ಯಾ, ನಮ್ಮ ತನ ಉಳ್ಕೊಂಡಿದ್ಯಾ ಅಂತ ರಾತ್ರಿ ಆದ್ರೆ ಮದ್ಯ ಸೇವನೆ ಮಾಡಿಕೊಂಡು ಅದೆಲ್ಲೋ ಬದುಕಿರ್ತಕ್ಕಂಥ ಆ ಯುವಕರನ್ನು ನೋಡಿದ ನಮಗೆ ಬಹಳ ನೋವಾಗ್ತಿರ್ತ. ಅಯ್ಯೋ, ಇದಕ್ಕಾಗಿ ಅವರೆಲ್ಲ ಬಲಿದಾನವಾಗಬೇಕಾಗಿತ್ತ ಅಂತ. ಈ ವಿದ್ಯಾರಣ್ಯಪುರದ ಈ ಭಾಗಕ್ಕೆ, ಈ ಪುಣ್ಯಭೂಮಿಗೆ ಕಾಲಿಟ್ಟು ಸಂದೀಪ್ ಶರ್ಮಾಜಿ ಅವರು ನಡೆಸಿಕೊಟ್ಟಂತ ಈ ದಿವ್ಯವಾದಂತ ಒಂದು ಕಾರ್ಯಕ್ರಮ ನೀವು ನಿಮ್ಮನ್ನೆಲ್ಲ ನೋಡಿದ ಮೇಲೆ ಅನ್ನಿಸ್ತು, ನಿಜಕ್ಕೂ ನಾವು ಅವರಿಗೆ ಅವರು ಕೊಟ್ಟ ಸ್ವಾತಂತ್ರ್ಯ ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಆ ಸ್ವಾತಂತ್ರ್ಯವನ್ನ ಬಳಸಿಕೊಂಡು ನಾವು ಅದೇ ಸ್ವಾತಂತ್ರ್ಯ ಭಾರತದಲ್ಲಿ ಮುಕ್ತಿಯಿಂದ ನಾವು ದೇವರ ಭಜನೆಯನ್ನ ಆಡ್ಕೊಂಡು ಆ ಸತ್ಸಂಗ ಕಾರ್ಯದಲ್ಲಿ ನಾವು ಮಾಡ್ತಿದ್ದೇವೆ. ಇಂಥ ಕಾರ್ಯಕ್ರಮ ನಿಜಕ್ಕೂ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ನಾನಿಲ್ಲಿ ನಿಂತು ಮಾತಾಡುವಷ್ಟು ಅರ್ಹತೆ ನನಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಯಾಕೆಂತಂದ್ರೆ ಇಲ್ಲಿ ಇರೋರೆಲ್ಲ ಮಹಾನ್ ವಿದ್ವಾನ್, ಎಲ್ರು ಕೂಡ ಬಹಳ ತಿಳಿದವರಿದ್ದೀರಿ, ವಿದ್ಯಾವಂತರಿದ್ದೀರಿ. ನಾನೊಬ್ಬ ಪುಟ್ಟ ಕಾರ್ಯಕರ್ತ, ನಾನೊಬ್ಬ ಸಣ್ಣ ಕಾರ್ಯಕರ್ತ. ನಿಮ್ಮೆಲ್ಲ ತಾಯಂದಿರು, ನಿಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದ ಸದಾಕಾಲ ಈ ಸಣ್ಣ ಕಾರ್ಯಕರ್ತರ ಮೇಲೆ ಇರಲಿ. ಅನೇಕ ಗೋರಕ್ಷಣಾ ಗೋರಕ್ಷಣೆಯನ್ನ ಮಾಡ್ತಾ ಬರ್ತಾ ಇದ್ದೀವಿ. ನಿಮ್ಮೆಲ್ಲರಲ್ಲಿ ವಿನಂತಿ, ನಾವು ಇಷ್ಟೆಲ್ಲ ಮಾಡಿ ಭಗವಂತನಲ್ಲಿ ಕೇಳೋದು ಒಂದೇ ಒಂದು, ಆರೋಗ್ಯ ಕೊಡು ಅಂತ. ಭಗವಂತನ ಮುಂದೆ ಕೈ ಮುಗಿದಕ್ಕೆ ಬೇಡ್ತೇವೆ, ಭಗವಂತ ಆರೋಗ್ಯ ಕೊಡು ಅಂತ. ಹೌದಲ್ವಾ? ಎಲ್ರು ಕೇಳೋದು ಆರೋಗ್ಯನ ಕಾರ್ಯ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತಾನೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬ, ನಿಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿ ಬದುಕಲಿ, ಆರೋಗ್ಯವಂತರಾಗಲಿ ಅಂತ ಭಗವಂತ ಗೋವನ್ನು ಸೃಷ್ಟಿ ಮಾಡಿ ಮನುಕುಲದ ಉದ್ಧಾರಕ್ಕಾಗಿ, ಮನುಕುಲದ ಪೂರಕವಾಗಿ ಗೋವನ್ನು ಸೃಷ್ಟಿ ಮಾಡಿದ್ದಾನೆ. ಅಂತ ಗೋವನ್ನು ನಾವು ಅದು ಹಾಲಿಟ್ಟವರೆಗೂ ಚೆನ್ನಾಗಿ ಹಿಂಡಿ ಕೊನೆಗೆ ಅದರ ಮಾಂಸವನ್ನು ಕಟುಕನಿಗೆ ಮಾರಿ ಮತ್ತೆ ಭಗವಂತನ ಮುಂದೆ ಹೋಗಿ ನಿಂತ್ಕೊಂಡು, ಭಗವಂತ ನನಗೆ ಆರೋಗ್ಯ ಕೊಡು ಅಂತಂದ್ರೆ ಭಗವಂತ ಏನ್ ಹೇಳಬಲ್ಲ? ಆ ಭಗವಂತ ನಿನ್ನ ಆರೋಗ್ಯ ಚೆನ್ನಾಗಿರ್ಲಿ ಅಂತಾನೆ ಗೋಮಾತೆಯನ್ನ ಸೃಷ್ಟಿ ಮಾಡಿದೆ. ಆ ಗೋವನ್ನು ತಗೊಂಡೋಗಿ ಹಾಲೆಂಟು ಕುಡಿದು ಮತ್ತೆ ಅದನ್ನ ಕಟುಕನಿಗೆ ಮಾರಿ ನನ್ನ ಹತ್ರ ಬಂದು ಆರೋಗ್ಯ ಕೊಡು ಅಂದ್ರೆ ಏನ್ ಕೊಡ್ಲಿ ಅಂತ ಕೇಳ್ತಾನ ಆ ಭಗವಂತ.
ಹಾಗಾಗಿ ಆ ಗೋರಕ್ಷಣೆಯನ್ನ ಮಾಡ್ತಕ್ಕಂತಹ ಪ್ರತಿ ಕಾರ್ಯಕರ್ತರಿಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಏಕೆಂತಂದ್ರೆ ನೀವೆಲ್ಲರೂ ಕೂಡ ಸಾಧಕರಿದ್ದೀರಿ. ಸನಾತನ ವೇದಪಾಠ ಶಾಲೆ ಅಂತ ಅಂದ್ರೆ ಇಲ್ಲಿ ಅನೇಕ ಕಾರ್ಯಕ್ರಮವನ್ನ, ದೈವಿಕ ಕಾರ್ಯಕ್ರಮವನ್ನ ಮಾಡ್ಕೊಂಡು ಬಂದಿದ್ದೀರಿ. ಹರೀಶ್ ಶರ್ಮಾಜಿ ಮತ್ತು ಅವ್ರ ತಂಡ, ಸಂದೀಪ್ ಶರ್ಮಾಜಿ ಮತ್ತು ಅವ್ರ ತಂಡ, ನಿಮ್ಮೆಲ್ಲರ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಆಶೀರ್ವಾದ ನಮ್ಮ ಕಾರ್ಯಕರ್ತರ ಮೇಲೆ, ಗೋರಕ್ಷಕರ ಮೇಲೆ ಇರ್ಲಿ ಅಂತ ಕೇಳ್ತಾ, ನನಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಒಂದೆರಡು ಮಾತಾಡಿ ಅಂತ ಹೇಳಿ ನನಗೆ ನನ್ನ ಶಕ್ತಿಯನ್ನ ಇಮ್ಮಡಿಗೊಳಿಸಿ ಭಾರತದ ಯಾವುದೇ ಮೂಲೆಯಲ್ಲಿ ಗೋ ಹಂತಕರು ಏನೇ ಮಾಡಲಿ ಅವರ ಮುಂದೆ ನಿಂತು ಹೋರಾಡುವ ಶಕ್ತಿಯನ್ನು ನೀವು ಶರ್ಮಾಜಿ ನನಗೆ ಕೊಟ್ಟಿದ್ದೀರಾ. ನನ್ನ ಬಲಿದಾನವಾದರೂ ಸರಿಯೇ, ಒಂದು ಗೋರಕ್ಷಣೆಯನ್ನ ಮಾಡಿಯೇ ನನ್ನ ಬಲಿದಾನವನ್ನು ನಾನು ಕೊಡ್ತೇನೆ ಹೊರತು ಗೋರಕ್ಷಣೆಗೆ ನನ್ನ ಜೀವನವನ್ನ ನಾನು ಮುಡಿಪಾಗಿರ್ತೇನೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿರ್ತೇನೆ, ಸದಾ ಕಾಲ ಋಣಿಯಾಗಿರ್ತೇನೆ. ಎಲ್ಲರೂ ಕೂಡ ಜೋರಾಗಿ ನಾವು ನಮ್ಮ ಮಾತಿನ ಅಂತ್ಯದಲ್ಲಿ ತಾಯಿ ಭಾರತಾಂಬೆಗೆ ಘೋಷಣೆಯನ್ನ ಹಾಕೋದು ಅದು ನಾವು ರೂಢಿಸಿಕೊಂಡು ಬಂದಿರುವಂತದ್ದು. ಹಾಗಾಗಿ ಜೋರಾಗಿ ಎಲ್ಲರೂ ಕೂಡ ಭಾರತಾಂಬೆಗೆ ಎರಡು ಕೈಗಳನ್ನು ಬೀಸಿ ಜೋರಾದ ಒಂದು ಜಯಘೋಷವನ್ನು ಹಾಕೋಣ ಅಂತ ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೋಲೋ